ತಾಲೂಕಾ ಇಲ್ಕಲ್ ಮನವಿ ಪತ್ರ ಮಾನ್ಯರೇ. ವಿಷಯ ಶ್ರೀ ಶಿವಕುಮಾರ್ ಶೇಖರಯ್ಯ ಕೆಂಬಾವಿ ಮಠ ಇವರಿಗೆ ಕೊಟ್ಟ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಹಿಂಪಡೆಯುವ ಕುರಿತು ನಾವು ಇಲ್ಕಲ್ ನಗರದ ಹಾಗೂ ಇಲ್ಕಲ್ ತಾಲೂಕಿನ ಪರವಾಗಿ ವಿವಿಧ ಸಂಘಟನೆಗಳು ಮತ್ತು ಸಾರ್ವಜನಿಕರು ಈ ಮೂಲಕ ತಮ್ಮಗಳಲ್ಲಿ ವಿನಂತಿಸುವುದೇನೆಂದರೆ, ಶ್ರೀ ಶಿವಕುಮಾರ್ ಶೇಖರಯ್ಯ ಕೆಂಬಾವಿ ಮಠ ಇವರು ಇಲಕಲ್ಲದವರಾಗಲಿ ಇಲ್ಲವೇ ಇಲಕಲ್ ತಾಲೂಕಿನವರಾಗಲಿ ಅಲ್ಲ ಎಂಬುದಕ್ಕೆ ನಾವುಗಳೇ. ಇವರು ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಅನಂತಸಾಗರದ ಊರಿನವರು. ಆ ಊರಿನವರು ಅನ್ನುವುದಕ್ಕೆ ಈ ಕೆಳಕಂಡ ದಾಖಲೆಗಳು ಈ ಕೆಳಗಿನಂತಿವೆ. 1. ಭಾರತ ಚುನಾವಣಾ ಆಯೋಗದ ಗುರುತಿನ ಚೀಟಿ, ಅದರಲ್ಲಿ ಎಪಿಕ್ ಸಂಖ್ಯೆ ಇಷ್ಟಿರುತ್ತದೆ. ಇದು ಕುಷ್ಟಗಿ ವಿಧಾನಸಭೆ ಕ್ಷೇತ್ರ ನಂಬರ್ 60 ಇದೆ. ಅದರ ಪ್ರತಿಯನ್ನು ಲಗತ್ತಿಸಿದೆ. ಆನ್ಲೈನ್ನಲ್ಲಿಯ ವೋಟರ್ ಇನ್ಫಾರ್ಮೇಷನ್ ಇದರ ಪ್ರಕಾರ ಸಂಸದೀಯ ಕ್ಷೇತ್ರ 8 ಕೊಪ್ಪಳ ಇದೆ. ಇದರ ಪ್ರತಿಯನ್ನು ಲಗತ್ತಿಸಿದೆ. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನೇಮಿತ ಅನಂತಸಾಗರ ತಾಲೂಕಾ ಕುಷ್ಟಗಿ ಜಿಲ್ಲಾ ಕೊಪ್ಪಳ. ಇದರಲ್ಲಿ ಸಾಲಗಾರರ ಹಿಂದುಳಿದ ವರ್ಗ ಕ್ಷೇತ್ರದಿಂದ ಸನ್ 2024ರಿಂದ 29ರವರೆಗೆ ಅವಧಿ ಆಡಳಿತ ಮಂಡಳಿಯ ಚುನಾವಣೆಗೆ ಸ್ಪರ್ಧಿಸಿರುತ್ತಾರೆ. ಇದು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 28A. ಈ ಆಡಳಿತ ಮಂಡಳಿಯ ಸಂಖ್ಯೆ 7 ಇದ್ದು, ಈ ಪೈಕಿ ಚುನಾವಣೆ ಮೂಲಕ ಆಯ್ಕೆ ಮಾಡಬೇಕಾದ್ರೆ 7 ಸ್ಥಾನಗಳು ಇರುತ್ತದೆ. ರಿಟರ್ನಿಂಗ್ ಆಫೀಸರ್ ಸಹಾಯಕ ರಿಟರ್ನಿಂಗ್ ಅಧಿಕಾರಿಗಳು ಕೊಪ್ಪಳ ಕೃಷಿ ಪತ್ತಿನ ಸಹಕಾರಿ ಸಂಘ ನೇಮಿತ ಅನಂತಸಾಗರ ತಾಲೂಕಾ ಕೃಷಿ ಜಿಲ್ಲಾ ಕೊಪ್ಪಳದವರು ಸಾಕ್ಷಿಗಳಂತ ಪರಿಗಣಿಸಿ ಇವರಿಂದ ಎಲ್ಲ ದಾಖಲೆಗಳನ್ನು ತರಿಸಿಕೊಂಡು ಪರಿಶೀಲಿಸಬೇಕು. ಇವರಿಗೆ ಈ ಚುನಾವಣೆಯಲ್ಲಿ ಸಹಕಾರ ಸಂಘದ ಚುನಾವಣಾ ಪ್ರಾಧಿಕಾರದಿಂದ ನಿಗದಿಪಡಿಸಿದ ಹಂಚಿಕೆ ಮಾಡಿದ್ದು ಅದು ಕ್ಯಾಮ್ರಾ. ಈ ಹಂಚಿಕೆಗೆ ಒಪ್ಪಿಗೆ ನೀಡಿ ರಿಟರ್ನಿಂಗ್ ಅಧಿಕಾರಿ ನಿರ್ಧಾರ ಹಂಚಿಕೆ ಒತ್ತು ಈ ಚಿಹ್ನೆಯನ್ನು ಪಡೆದಿರುತ್ತಾರೆ. ಉಮೇದುವಾರರಾಗಿ ನಾಮಪತ್ರ ಸಲ್ಲಿಸಿರುತ್ತಾರೆ. ಅದರಲ್ಲಿ ಇವರ ನಾಮಪತ್ರಕ್ಕೆ ಸೂಚಕರು ಇರುತ್ತಾರೆ. ಅವರನ್ನು ಸಹ ಸಾಕ್ಷಿದಾರರಾಗಿ ಪರಿಗಣಿಸಬೇಕು. ನಾಮಪತ್ರದೊಂದಿಗೆ ಠೇವಣಿಯಾಗಿ ಸಂಘದಲ್ಲಿ ಜಮಾ ಮಾಡಿರುತ್ತಾರೆ. ಈ ಪಾವತಿಯನ್ನು ನಾಮಪತ್ರದೊಂದಿಗೆ ಲಗತ್ತಿಸಿದ್ದು ಕಾರಣ ಅದನ್ನು ಸಾಕ್ಷಿಯಾಗಿ ಪರಿಗಣಿಸಬೇಕು. ಕರ್ನಾಟಕ ಸಹಕಾರ ಸಂಘಗಳ ನಿಯಮ 1960ರ ನಿಯಮ 14A ಮೇರೆಗೆ ಒಬ್ಬ ಉಮೇದುದಾರರು ಒಂದೇ ಮತಕ್ಷೇತ್ರದಿಂದ ಸ್ಪರ್ಧಿಸಿರುತ್ತಾರೆ. ಕರ್ನಾಟಕ ಸಹಕಾರ ಸಂಘದ ನಿಯಮ 14B ಮೇರೆಗೆ ಉಮೇದುವಾರಿಕೆ ಹಾಗೂ ನಾಮನಿರ್ದೇಶನ ಪತ್ರಗಳ ಪರಿಶೀಲನೆ ವೇಳೆಯಲ್ಲಿ ಅಭ್ಯರ್ಥಿಗಳು ಹಾಗೂ ಸೂಚಕರು ಹಾಜರಿದ್ದರು ಅಂತ ನಮಗೆ ಖಚಿತವಾದ ಮಾಹಿತಿ ಇದೆ. ನಿರ್ದೇಶಕ ಮಂಡಳಿಗೆ ಆಯ್ಕೆಯಾಗಬೇಕಾದರೆ ಸಹಕಾರ ಸಂಘಗಳ ಕಾಯ್ದೆ ನಿಯಮ ಮತ್ತು ಬಯಲಾ ಪ್ರಕಾರ ಅಗತ್ಯವಾಗಿರಬೇಕಾದ ಅರ್ಹತೆಗಳನ್ನು ಹೊಂದಿರಬೇಕಾಗುತ್ತದೆ. ಅವುಗಳನ್ನು ಸಹಿತ ಸಾಕ್ಷಿಗಳಾಗಿ ಪರಿಗಣಿಸಬೇಕು. ಸಂಘದ ನೋಟಿಸ್ ಬೋರ್ಡ್ ಮೇಲೆ ಪ್ರದರ್ಶಿಸಿದ್ದಾರೆ, ಅಲ್ಲಿದ್ದವರಿಂದಲೂ ಮಾಹಿತಿಯನ್ನು ತರಿಸಿಕೊಳ್ಳಬೇಕು. ಕರ್ನಾಟಕ ಸಹಕಾರ ಸಂಘಗಳ 13A ಅನ್ನುವ ಸಂಘದಿಂದ ನೀಡಿದ ಗುರುತಿನ ಚೀಟಿ ಕಾರ್ಡ್ ಐಡೆಂಟಿ ಕಾರ್ಡ್ ಮತದಾನಕ್ಕೆ ಕಡ್ಡಾಯವಿದೆ. ಇದನ್ನು ಇವರಿಂದ ಪಡೆದುಕೊಂಡು ಸಾಕ್ಷಿಯಾಗಿ ಪರಿಗಣಿಸಬೇಕು. ಕರ್ನಾಟಕ ಸಹಕಾರ ಸಂಘಗಳ ನಿಯಮ 14O1 ಅನ್ವಯ ಮತದಾನವನ್ನು ಮತದಾನ ಕೇಂದ್ರದಲ್ಲಿ ಸ್ಥಾಪಿಸಿರುವ ಕೌಂಟರ್ನಲ್ಲಿ ಇಟ್ಟ ರಿಜಿಸ್ಟರ್ನಲ್ಲಿ ಸಹಿ ಮಾಡಿ ಗುರುತಿನ ಚಿಹ್ನೆಯನ್ನು ಪಡೆಯತಕ್ಕದ್ದು. ಮತದಾನದ ಸಮಯದಲ್ಲಿ ಮತಗಟ್ಟೆಯಲ್ಲಿ ಗುರುತಿನ ಚೀಟಿಯನ್ನು ಹಾಜರುಪಡಿಸಿದಾಗ ಮತದಾನಕ್ಕೆ ಅವಕಾಶ ಇದೆ. ಇದು ಸಹಿತ ಸಾಕ್ಷಿಯಾಗಿ ಪರಿಗಣಿಸಬೇಕು. ರಾಜ್ಯ ಸರ್ಕಾರ, ಜಿಲ್ಲಾಡಳಿತ, ಸಹಕಾರ ಇಲಾಖೆ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿಗಳು ಅಗತ್ಯ ಹೊರಡಿಸಿರುವ ಆದೇಶ ಸುತ್ತೋಲೆಗಳನ್ನು ಪಾಲಿಸಬೇಕು. ಇವುಗಳನ್ನು ಸಾಕ್ಷ್ಯಗಳಂತ ಪರಿಗಣಿಸಬೇಕು. ಚುನಾವಣಾ ಏಜೆಂಟರ ನೇಮಕ, ಫಲಿತಾಂಶ ಮತ್ತು ಚುನಾವಣೆ ಖರ್ಚು ವೆಚ್ಚದ ದಾಖಲೆಗಳು 1961ರ ಚುನಾವಣಾ ನಿಯಮ ಕಲಂ 93(2)A ಚುನಾವಣೆಗೆ ಸಂಬಂಧಿಸಿದ ದಾಖಲೆಗಳನ್ನು ಸಾಕ್ಷ್ಯಗಳಾಗಿ ಪರಿಗಣಿಸಬೇಕು. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನೇಮಿತ ಅನಂತಸಾಗರ ತಾಲೂಕಾ ಕೃಷಿ ಜಿಲ್ಲಾ ಕೊಪ್ಪಳ ಇಲ್ಲಿ ಸನ್ 2024-29ರವರೆಗೆ ಚುನಾವಣೆಗೆ ಸ್ಪರ್ಧಿಸಿರುವ ಸಾಲಗಾರ ಹಿಂದುಳಿದ ವರ್ಗ ಕ್ಷೇತ್ರದಿಂದ ಒಟ್ಟು 2 ಜನ, ಪರಿಶಿಷ್ಟ ಜಾತಿ SC ಸಾಲಗಾರರ ಕ್ಷೇತ್ರ 2 ಜನ, ಸಾಲಗಾರರ ಸಾಮಾನ್ಯ ಕ್ಷೇತ್ರದಿಂದ 15 ಜನ, ಒಟ್ಟು 15 ಜನ ಸ್ಪರ್ಧಿಸಿರುತ್ತಾರೆ. ಈ ಎಲ್ಲ ಕ್ಷೇತ್ರಗಳಿಂದ ಒಟ್ಟು 15 ಜನ ಸ್ಪರ್ಧಿಸಿದ್ದು, ಅದರಲ್ಲಿ ಒಬ್ಬರನ್ನು ಹೊರತುಪಡಿಸಿದರೆ ಉಳಿದ 14 ಜನರನ್ನು ಪ್ರತ್ಯಕ್ಷ ಸಾಕ್ಷಿಗಳಂತ ಪರಿಗಣಿಸಬೇಕು. ಇವರ ಮಾದರಿ ಮತಪತ್ರ ನಮೂನೆಗಳನ್ನು ಮುದ್ರಿಸಿರುವ ಅಣು ಪ್ರಿಂಟರ್ಸ್ ಅನಂತಸಾಗರ ಇವರ ಮೊಬೈಲ್ ಸಂಖ್ಯೆ ಇವರನ್ನು ಸಾಕ್ಷಿಯಾಗಿ ಪರಿಗಣಿಸಬೇಕು. ಮಾದರಿ ಮತಪತ್ರ ನಮೂನೆಯನ್ನು ಪ್ರಕಟಣೆಯನ್ನು ಮಾಡಿಸಿದ ಅನಂತಸಾಗರದ ಎಲ್ಲ ಗುರು ಹಿರಿಯರು ಹಾಗೂ ರೈತ ಬಾಂಧವರು ನನ್ನ ಪ್ರೀತಿ ಮತದಾನ ಬಂಧುಗಳು ಅಂತ ಹಾಕಿಸಿದ್ದು ಅವುಗಳನ್ನು ಸಹಿತ ಸಾಕ್ಷಿಯಾಗಿ ಪರಿಗಣಿಸಬೇಕು. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನೇಮಿತ ಅನಂತಸಾಗರ ತಾಲೂಕಾ ಕೃಷಿ ಜಿಲ್ಲಾ ಕೊಪ್ಪಳ ಇದರ ಸಿಬ್ಬಂದಿಗಳು, ಕಾರ್ಯದರ್ಶಿ, ರಿಟರ್ನಿಂಗ್ ಆಫೀಸರ್, ಸಹಕಾರಿ ಇಲಾಖೆ ಅಧಿಕಾರಿಗಳು, ಪೊಲೀಸ್ ಠಾಣೆ ಅನಂತಸಾಗರ್, ಚುನಾವಣೆ ದಿನ ಹಾಜರಿದ್ದ ಸಿಬ್ಬಂದಿಗಳು, ಷೇರುದಾರರು, ಈ ಸಂಘ ಬರುವ ಊರಿನ ಗ್ರಾಮ ಪಂಚಾಯತದ ಅಧ್ಯಕ್ಷ, ಉಪಾಧ್ಯಕ್ಷರು, ಸದಸ್ಯರುಗಳು ಎಲ್ಲರನ್ನು ಸಾಕ್ಷ್ಯಗಳಾಗಿ ಪರಿಗಣಿಸಬೇಕು.
ಶ್ರೀ ಶಿವಕುಮಾರ್ ಕೆಂಬಾವಿ ಹಿರೇಮಠ ಅನಂತಸಾಗರದಲ್ಲಿಯ ಪಡಿತರ ಕಾರ್ಡನ್ನು ಹೊಂದಿರುತ್ತಾರೆ ಹಾಗೂ ಅಲ್ಲಿಯದೇ ಆಧಾರ್ ಕಾರ್ಡ್ಗಳನ್ನು ಹೊಂದಿರುತ್ತಾರೆ. ಇವುಗಳನ್ನು ಸಹಿತ ಇವರು ಹೊಂದಿರುತ್ತಾರೆ. ಕಾರಣ ಪರಿಶೀಲಿಸಬೇಕು. ಇಲಕಲ್ಲದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿಯು ಮಹೋತ್ಸವದಿಂದ, ನಯವಂಚನೆಯಿಂದ, ನಂಬಿಕೆ ದ್ರೋಹದಿಂದ ಇಲಕಲ್ ಹಾಗೂ ಇಲಕಲ್ ತಾಲೂಕಿನ ಪತ್ರಿಕಾ ಮಾಧ್ಯಮದವರನ್ನು ವಂಚಿಸಿ ಹಕ್ಕುಚ್ಯುತಿ ಮಾಡಿ ಹಕ್ಕುಗಳನ್ನು ಮೊಟಕುಗೊಳಿಸಿ ಇವರು ನಿಮಗೆ ಸುಳ್ಳು ಹಾಗೂ ತಪ್ಪು ಮಾಹಿತಿಯನ್ನು ನೀಡಿ ನಮ್ಮ ತಾಲೂಕಿನ ಅರ್ಹರಿಗೆ ಸಿಗಬೇಕಾದ ಪ್ರಶಸ್ತಿಯ ಗೌರವಕ್ಕೆ ಇವರು ಕಪ್ಪು ಮಸಿಯನ್ನು ಬಳದಿರುತ್ತಾರೆ. ಕಾರಣ ಇವರ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲಿಸಬೇಕು ಹಾಗೂ ನಮ್ಮ ತಾಲೂಕಿನಿಂದ ನೀಡಿದ ರಾಜ್ಯೋತ್ಸವದ ಪ್ರಶಸ್ತಿಯನ್ನು ಹಿಂಪಡೆಯಬೇಕು. ಆ ಪ್ರಶಸ್ತಿಯನ್ನು ನಮ್ಮ ಇಲಕಲ್ಲದವರಾಗಲಿ ಇಲಕಲ್ ತಾಲೂಕಿನವರಾಗಲಿ ಅರ್ಹರಿಗೆ ಆ ಪ್ರಶಸ್ತಿಯನ್ನು ನೀಡಿ ಅದರ ಗೌರವಕ್ಕೆ ಇನ್ನಷ್ಟು ಮೆರಗನ್ನು ಹೆಚ್ಚಿಸಬೇಕು. ಇವರು ಸುಳ್ಳನ್ನು ವೈಭವೀಕರಿಸಿ ಸತ್ಯ ಸಂಗತಿಗಳನ್ನು ಹಾಗೂ ವಾಸ್ತವ ಪರಿಸ್ಥಿತಿಯನ್ನು ಮುಚ್ಚಿಟ್ಟು ಸುಳ್ಳನ್ನೇ ಸತ್ಯವೆಂಬಂತೆ ಬಿಂಬಿಸಿ ಸಮಾಜಕ್ಕೆ ತೋರಿಸಿರುವುದು ಇವರ ಕಪಟತನದ ಗುರುಡುತನಕ್ಕೆ ನಾಟಕಕ್ಕೆ ತಮ್ಮಲ್ಲಿಯ ಪ್ರಶಸ್ತಿಯನ್ನು ಪಡೆದುಕೊಳ್ಳಲು ಪಾಠಪತ್ರ ದಿನಾಂಕ 28/10/2024 ಪತ್ರವೇ ಸಾಕ್ಷಿ. ಇದನ್ನು ಸಹಿತ ಸಾಕ್ಷಿ ಅಂತ ಪರಿಗಣಿಸಬೇಕು. ಈ ಪತ್ರದಲ್ಲಿ ಶಿವಕುಮಾರ್ ಕೆಂಬಾವಿ ಹಿರೇಮಠ ತಂದೆ ಶೇಖರಯ್ಯ ಸಾಕಿನ್ ಇಲಕಲ್ ಜಿಲ್ಲಾ ಬಾಗಲಕೋಟೆ ನಾನು ಸುಮಾರು ವರ್ಷದಿಂದ ಕೆಲಸ ಮಾಡುತ್ತಿದ್ದು ರಾಜ್ಯೋತ್ಸವ ಪ್ರಶಸ್ತಿಗೆ ಪರಿಗಣಿಸಬೇಕಂತ ಲಿಖಿತವಾಗಿ ಸುಳ್ಳು ಹೇಳಿಕೆ ನೀಡಿ ಅದನ್ನೇ ವೈಭವೀಕರಿಸಿ ಪತ್ರ ಬರೆದಿರುತ್ತದೆ. ಯಾರೋ ಪಟ್ಟ ದೃಶ್ಯಾವಳಿಗಳನ್ನು ತನ್ನ ಮೊಬೈಲ್ಗೆ ಹಾಕಿಕೊಂಡು ತಾನೇ ಚಿತ್ರೀಕರಣ ಮಾಡಿದ ರೀತಿ ವರದಿಯನ್ನು ಮಾಡುವುದು ಇವರಿಗೆ ರೂಢಿಯಾಗಿದೆ. ಒಂದು ವೇಳೆ ಇಲ್ಲೇ ಇವರು ವಾಸಿಸುತ್ತಿದ್ದರೆ ಹಾಗೂ ಸ್ವಂತ ಊರು ಇದಾಗಿದ್ದರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಅನಂತಸಾಗರ ತಾಲೂಕು ಕೃಷಿ ಜಿಲ್ಲಾ ಕೊಪ್ಪಳ ಇಲ್ಲಿ ಒಮ್ಮಿಂದೊಮ್ಮೆ ಏಕಾಏಕಿ ಚುನಾವಣೆಗೆ ಸ್ಪರ್ಧೆ ಮಾಡಲು ಬರುತ್ತದೆಯೇ? ಇವರ ಇನ್ನಷ್ಟು ದಾಖಲೆಗಳು ಸಹಿತ ಅನಂತಸಾಗರ ತಾಲೂಕು ಕೃಷಿ ಜಿಲ್ಲಾ ಕೊಪ್ಪಳದಲ್ಲಿ ಸಿಗುತ್ತವೆ. ಎಲ್ಲ ಆಯಾಮಗಳಲ್ಲಿ ಪರಿಶೀಲಿಸಿ ತನಿಖೆ ಮಾಡಿ ಇವರೊಬ್ಬ ವರದಿಗಾರ ಅಲ್ಲದಿದ್ದರೂ ಸಹಿತ ಸಾರ್ವಜನಿಕರಿಗೆ, ಅಧಿಕಾರಿಗಳಿಗೆ, ಸಮಾಜಕ್ಕೆ, ಪತ್ರಕರ್ತರ ಮುಖವಾಡ ಹಾಕಿ ಎಲ್ಲರನ್ನು ಬ್ಲಾಕ್ ಮೇಲ್ ಮಾಡುತ್ತಾ ತಾನು ಆಡಿದ್ದೇ ಆಟ ಹೂಡಿದ್ದೇ ಲಗ್ಗಿ ಎಂಬಂತೆ ಅಂಜಿಸುತ್ತಾ ವರ್ತಿಸುತ್ತಿದ್ದಾನೆ. ಅಲ್ಲದೆ ಸಾರ್ವಜನಿಕರಿಗೆ ಭಯಭೀತಗೊಳಿಸಿ ನಿಮ್ಮ ಅಂತರ್ನ ಬಿಟ್ಟು ನಮ್ಮ ತಾಲೂಕಿನವ್ರು ಬಿಟ್ಟು ಕೇಟ ನೀವು ಇನ್ನೊಂದು ತಾಲೂಕಿನವ್ರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಕೊಡ್ತಾರಪ್ಪ ಅಂದ್ರೆ ಇದು ಯಾಕಂದ್ರೆ ನಮಗೆ ಸರಿ ಅನ್ಸೋದು. ಈಗ ನಮ್ಮ ಕೊಟ್ಟು ಹೋಗ್ತಾರೆ ಅನ್ನೋದು ಕಾಟಾಚಾರಕ್ಕೆ ನಾವು ಏನು ಕೊಟ್ಟಿಲ್ಲ. ಈ ಕ್ಷಣದ ನೀವು ಏನು ಒಂದು ವಾರ ತೊಗೊಂತೀರೋ ಒಂದು 15 ಇಲ್ಲ, ಒಂದು ವಾರ ಅಲ್ಲ, 3 ದಿವಸ ಕೊಟ್ಟಿವಿ. 3 ದಿವಸ ಖಂಡಿತ ನಾವು ಮಾಡಬೇಕು. ಯಾಕಂದ್ರೆ ವಿಶೇಷ ಸಿಬ್ಬಂದಿಯನ್ನು ನೇಮಿಸ್ರಿ. ಯಾವ ರೀತಿ ನೀವು ನಮ್ಗೆ ಅದು ಮತ್ತೆ ತಾವು ಕೇಸ್ ಮಾಡಿಬಿಟ್ರಿ ಸಾಹೇಬ್ರ, ದಯವಿಟ್ಟು ಕೇಸ್ ಮಾಡಿ ಆಯ್ಕೆ ಸಮಿತಿ ಅದರಲ್ಲ ಸದ್ಯ ಆಯ್ಕೆ ಸಮಿತಿ ಇದ್ರೆ ಅವ್ರು ತೆಗೆದು ಹಾಕ್ರಿ. ಯಾರು ಅವ್ರಿಗೆ ಒಂದು ನಾವು ಒಂದು 4 ದಿನ ಬೇಕಾಗ್ತದೆ. ಅವ್ರಿಗೆ ನೋಟಿಸ್ ಕೊಟ್ಟು ಇಲ್ರಿ ಸರ್, 4 ದಿವಸ ಈಗ ತಕ್ಷಣ ಹೊಂದಿಸ್ರಿ ಸರ್. ತಾಲೂಕು ದಂಡಾಧಿಕಾರಿಗಳು ಸಹಿತ ಇದ್ದೀರಿ. ದಯವಿಟ್ಟು ಕಾನೂನು ಮೂಲಕ ಮತ್ತೆ ರಬ್ಬರ್ ಇಲಾಸ್ಟಿಕ್ ಎಳಿಬೇಡ್ರಿ ಸಾಹೇಬ್ರ, ವಿನಂತಿ ಐತಿ. ಯಾಕಂದ್ರೆ ತಾವು ಐಕ್ಯ ಸಮಿತಿ ಪದಾಧಿಕಾರಿಗಳಂದ್ರೆ ಮತ್ತೆ ಅವ್ರಿಗೆ ಏನಾದ್ರು ಕುಷ್ಟಗಿ ತಾಲೂಕದವ್ರು ನೇಮಿಸಿರೇ ಹಂಗೆ ಅದು ವಿವರ ಕೇಳ್ರಿ. ಮತ್ತು ನಮ್ಗೆ ಯಾಕೆ ಕೊಪ್ಪಳ ಜಿಲ್ಲಾದವ್ರು ನೇಮಿಸಿದ್ರೆ ಅವ್ರು ಅನಂತಸಾಗರ ನೇಮಿಸಿದ ಆಯ್ಕೆ ಮಾಡಿದ ತಪ್ಪಿಲ್ಲ. ಅದಕ್ಕೆ ದಯವಿಟ್ಟು ಇಲ್ಲೇ ಸ್ಥಳೀಯರಾದಾರ 4-5 ದಿವಸ ಬೇಕಾಗೋದಿಲ್ಲ. ನೀವು ಈ ಸದ್ದ ಅದೇ ಫೋನ್ ಮಾಡಿ ಸದ್ದು ಬರಬೇಕು. ಇಲ್ಲ ಅವ್ರನ್ನೂ ಸೇರಿಸಿ ತಮ್ಮನ್ನು ಸೇರಿಸಿ ನಾವು ಮತ್ತೆ ಕ್ರಿಮಿನಲ್ ಕೇಸ್ ಮತ್ತು ಅದರ ಇದಕ್ಕೆ ಆ್ಯಕ್ಟಿವಿಟೀಸ್ ಮಾಡಿಸ್ಬೇಡ್ರಿ ಸಾಹೇಬ್ರ, ದಯವಿಟ್ಟು ಮುಂದುವರಿಸ್ಬೇಡ್ರಿ. ಈಗ ಈ ಪ್ರತಿಯೊಂದು ಜಿಲ್ಲಾಧಿಕಾರಿಗಳಿಗೆ, ಮಾನ್ಯ ಮುಖ್ಯ ಕಾರ್ಯದರ್ಶಿಗಳಿಗೆ, ಸಂಬಂಧಪಟ್ಟಂಥ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಿಗೆ ಎಲ್ಲರಿಗೂ ನಾವು ಕೊಟ್ಟಿದ್ದೀವಿ. ಯಾಕಂದರೆ ಈಗ ಇದು ಒಂದು ವೇಳೆ ನೀವು ವಿಳಂಬ ಮಾಡೋಕ್ಕತ್ರ ಇದು ಒಂದು ಅತ್ಯಂತ ಖಂಡನೀಯ ಮತ್ತು ವಿಷಾದನೀಯವಾಗ್ತದೆ ಸಾಹೇಬ್ರ. ಇಲ್ಲ, ನಾವು ವಿಳಂಬಕ್ಕೆ ಯಾಕೆ ಇಲ್ಲ, ಈಗ ತಕ್ಷಣ BSI-ಅವರಿಗೆ ಈ ಅದಕ್ಕೆ ದಾಖಲೆಗಳ ಸಹಿತ ಕೊಟ್ಟರು ಅವಕಾಶ ಬೇಕಾಗಿಲ್ಲ ಅಂತ ನಮ್ಮ ಓಕೆ ಸರ್, ಅಭಿನಂದನೆಗಳು. ಇಲ್ಲಿಗೆ ಈಗ ಈ ನಮ್ಮ ಕಾರ್ಯಕ್ರಮವನ್ನು ಮುಗೀತು. ಮೊನ್ನೆ ತಹಸೀಲ್ದಾರ್ ಸಾಹೇಬರು ಕ್ರಮ ತಗೋತೀನಿ ಅಂತಂದಾರ. ನಾವು ಕಾಯ್ದು ನೋಡೋಣ. ಒಂದು ವೇಳೆ ಅವರು 3 ದಿವಸದಲ್ಲಿ ಕಾನೂನು ರೀತಿಯ ಕ್ರಮ ಕೈಗೊಳ್ಳಿದ್ದ ಮುಂದೆ ನಾವು ನೀವು ಎಲ್ಲರೂ ಸೇರಿ ಅದರ ಮುಂದಿನ ಇದನ್ನು ಹೆಜ್ಜೆಯನ್ನು ಚಿಂತಿತರನ್ನಾಗಿ ಮಾಡಿ ಸದರಿ ಕಾನೂನು ಕ್ರಮ ಕೈಗೊಳ್ಳುವವರಿಗೆ ಸಾಹೇಬರು ಇಲ್ಲೇ ಅವ್ರ ಕಾರ್ಯಾಲಯದೊಳಗಿನ ಧರಣಿ ಸತ್ಯಾಗ್ರಹ ಆರಂಭ ಮಾಡ್ತೀವಿ. ಅದು 4ನೇ ದಿವಸದಿಂದ 3 ದಿವಸದೊಳಗೆ ತೊಗೋಬೇಕಂತ ನಮ್ಮದು ವಿನಂತಿ ಅದ. ಅವ್ರು ತೊಗೋಬೇಕು. ಯಾಕಂದ್ರೆ ಅವರು ಬರೀ ತಹಸೀಲ್ದಾರ್ ಸಾಹೇಬರು ಒಬ್ಬರು ಆಗಿರೋದಿಲ್ಲ, ತಹಸೀಲ್ದಾರ್ ಹಾಗೂ ತಾಲೂಕು ದಂಡಾಧಿಕಾರಿಗಳು ಆಗಿರ್ತಾರೆ. ಅದಕ್ಕೆ ಧನ್ಯವಾದಗಳು ಎಲ್ಲರಿಗೂ.